ಇಲ್ಲಿ ಏನೋ ಒಂದು ಸಮಿತಿ ಇದೆ. ಅವರು ಅತ್ಯಂತ ಒಂದು ಆಸಕ್ತಿಯಿಂದ ಈ ಬಿರುಮಳೆಗುಡ್ಡೆ ಅಭಿವೃದ್ಧಿಗೆ ಅವರ ಸಮಯವನ್ನು ಕೊಡ್ತಾ ಇದ್ದಾರೆ. ನಾನು ಶಾಸಕನಾಗಿ ಒಂದು 15 ದಿವಸದ ಒಳಗೆ ಈ ಬಿರುಮಳೆಗುಡ್ಡೆ ಅಭಿವೃದ್ಧಿ ಸಮಿತಿಯವರು ಬಂದು ನನ್ನನ್ನು ಭೇಟಿಯಾಗಿ, ನಮ್ಮ ಹತ್ರ ಒಂದು ಒಳ್ಳೆಯ ಪ್ರವಾಸೋದ್ಯಮ ತಾಣ ಎಲ್ಲಿಯೂ ಇಲ್ಲ, ಮಂಗಳೂರಿಗೆ ಹೋದರೆ ಬೀಚ್ ಇದೆ, ಪುತ್ತೂರಿನವರಿಗೆ ಇಲ್ಲಿ ಹೋಗಬೇಕಿದ್ರು ಬಿರುಮಳೆಗುಡ್ಡೆ ಒಂದು ನಮ್ಮ ಪರಿಸರದ ಜೊತೆಯಲ್ಲಿ ಪ್ರಕೃತಿಯ ಅಡಿಯಲ್ಲಿ ಅದರಲ್ಲಿ ಒಂದು ಸಮಯವನ್ನು ಕಳೆಯುವಂತ ಒಂದು ಜಾಗ ಇದೆ, ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ರು. ಆ ಪ್ರಕಾರ ನಾನು ಕೂಡ ನನ್ನ ಮೊದಲನೇ ವರ್ಷದ ಏನು ಅನುದಾನ ಬಂದಿತ್ತು ಅದರಲ್ಲಿ 2 ಕೋಟಿ ರೂಪಾಯಿಯನ್ನು ಇವರ ಬಿರುಮಳೆಗುಡ್ಡೆಯ ಅಭಿವೃದ್ಧಿಗಾಗಿ ಇಟ್ಟಿದ್ದೆ. ಅನಂತರ ಕಳೆದ ವರ್ಷ 82 ಲಕ್ಷ ರೂಪಾಯಿ ಏನು ನಗರಸಭೆಗೆ ಬಂದಿರುವಂತ ಅನುದಾನವನ್ನು ಕೂಡ ನಮ್ಮ ಬಿರುಮಳೆಗುಡ್ಡೆಗೆ ಇಟ್ಟಿದ್ದೇವೆ. ಸುಮಾರು 2,82 ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೀವಿ. ಬಿರುಮಳೆಗುಡ್ಡೆಗೆ ಬರುವಂತ ರಸ್ತೆ ಡಬಲ್ ರಸ್ತೆ ಆಗಬೇಕು. ಡಬಲ್ ಅಂದ್ರೆ 2 ಗಾಡಿಗಳು ಆರಾಮವಾಗಿ ಹೋಗಬೇಕು, ಕಾಂಕ್ರೀಟೀಕೃತ ಆಗಬೇಕು, ತಡೆ ಕೂಡ ಆಗಬೇಕು, ಬದಿಯಲ್ಲಿ ಡ್ರೈನ್ ಆಗಬೇಕು. ಇದಕ್ಕೆ 2 ಕೋಟಿ ರೂಪಾಯಿಯ ಪ್ರಸ್ತಾವನೆ ಈಗಲೇ ಸರ್ಕಾರಕ್ಕೆ ಕಳಿಸಿದ್ದೀನಿ. ಬಹುಶಃ 1-2 ತಿಂಗಳಲ್ಲಿ ಅದು ಕೂಡ ಅನುಮೋದನೆ ಆಗಿ ಬರುವಂತ ಲಕ್ಷಣಗಳು ಇದೆ. ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿ, ಈಗ ಜನ ಬರಬೇಕಿದ್ರೆ ಅಲ್ಲಿ ಇಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಬೇಕು. ಏನಾದರೂ ಒಂದು ಬರೀ ಗುಡ್ಡವನ್ನು ನೋಡ್ಲಿಕ್ಕೆ ಯಾರು ಇಲ್ಲಿ ಬರುವುದಿಲ್ಲ. ಅದಕ್ಕೆ ಬೇಕಾಗುವಂತ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿ, ಆನಂತರ ಈ ಗುಡ್ಡಕ್ಕೆ ಪೂರ್ತಿ ಆ ಗಿಡಗಳೇನಿದೆ ಆ ಕಾಡುಗಳನ್ನೆಲ್ಲ ಕಟ್ ಮಾಡಿ ಬರೀ ದೊಡ್ಡ ದೊಡ್ಡ ಗಿಡಗಳನ್ನು ಉಳಿಸಿ ಅದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ನಾವು ಈಗ ಒಂದು DPR ಅನ್ನು ಮಾಡಿದ್ದೀವಿ. ಈ 2 ಕೋಟಿ ರೂಪಾಯಿಯಲ್ಲಿ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನನಗೆ ಕೂಡ ಆಸಕ್ತಿ ಇದೆ, ಅಂದ್ರೆ ಪುತ್ತೂರಿನ ಜನರಿಗೆ ಸಾಯಂಕಾಲ ಅವರ ಕುಟುಂಬ ಸಮೇತರಾಗಿ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಯಾವುದೇ ಎಲ್ಲ ವ್ಯವಸ್ಥೆಗಳು ಇಲ್ಲ. ನಮ್ಮ ಹತ್ರ ದೇವಸ್ಥಾನ ಇದೆ, ಒಂದು ಕಡೆ ಹೊರಗಡೆ ಎಲ್ಲಾ ಜಾತಿ ಧರ್ಮದವರಿಗೆ ಹೋಗ್ಲಿಕ್ಕೂ ಕೂಡ ಇದೊಂದು ವ್ಯವಸ್ಥಿತವಾಗಿ ನಿರ್ಮಾಣಗೊಂಡ್ರೆ ಇದರಲ್ಲಿ ಒಂದು ದೊಡ್ಡ ರಂಗ ಮಂಟಪವನ್ನು ಇಲ್ಲಿ ಮಾಡಬೇಕು. ಅನಂತರ ಮೇಲ್ಗಡೆ ಗುಡ್ಡದ ಎತ್ತರ ಪ್ರದೇಶದಲ್ಲಿ ಒಂದು ಧ್ಯಾನ ಮಂದಿರವನ್ನು ಮಾಡಬೇಕು ಅಂತ ನಮ್ಮ ದೊಡ್ಡ ಗೋಪುರ ಮಟ್ಟದಲ್ಲಿ ಸುಮಾರು 2-2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು. ಅದನ್ನು ನೋಡುವಾಗಲೇ ಜನರಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಈ ತರ ಕಲ್ಪನೆಗಳು ಮನಸ್ಸಿನಲ್ಲಿ ಬರುವಂತ ಕೆಲಸಗಳನ್ನು ಮಾಡಬೇಕು. ಇವತ್ತು 90 ಲಕ್ಷ ರೂಪಾಯಿಯಲ್ಲಿ ಏನು ಪಾರ್ಕ್ ಅನ್ನು ಮಾಡ್ಲಿಕ್ಕೆ ಯೋಜನೆ ಹಾಕಿದ್ದೀವಿ. ಅದರಲ್ಲಿ ಎಲ್ಲ ಎಕ್ಸಸೈಸ್ಗಳನ್ನು ಮಾಡುವಂತ ಪೀಠೋಪಕರಣಗಳನ್ನು ಕೂಡ ಅದರಲ್ಲಿ ಹಾಕುವಂತ ಕೆಲಸವನ್ನು ಮಾಡ್ತೇವೆ. ಕುಟುಂಬ ಸಮೇತರಾಗಿ ಜನ ಬಂದು ಆ ಪಾರ್ಕಿನಲ್ಲಿ ಸಮಯ ಕಳೆಯುವಂಥದ್ದು, ಈ ಲೈಟಿಂಗ್ ನೋಡುವಂಥದ್ದು. ಮುಂದಿನ ದಿವಸಗಳಲ್ಲಿ ಇಲ್ಲಿ ದೊಡ್ಡ ಹಾಲ್ ಅನ್ನು ಮಾಡಿದ್ರೆ ಅದರಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಧ್ಯಾನ ಮಂದಿರ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಜನ ಅಲ್ಲಿ ಬರಹಗಾರರಿಗೆ, ಶಿವರಾಮ್ ಕಾರಂತರ ನಾಡು ಇದು, ಬರಹಗಾರರಿಗೆ ಕೂತ್ಕೊಂಡು ಮಾಡ್ಬೋದು, ಯೋಗ ಮಾಡುವವರಿಗೆ ಮಾಡ್ಬೋದು, ಧ್ಯಾನ ಮಾಡುವವರಿಗೆ ಮಾಡ್ಬೋದು, ಮಕ್ಕಳಿಗೆ ಓದುವವರಿಗೆ ಕೂತ್ಕೊಂಡು ಓದ್ಬೋದು. ಅದ್ರ ಜೊತೆಗೆ ಇಲ್ಲಿ ಸೆಕ್ಯೂರಿಟಿಯ ವ್ಯವಸ್ಥೆಗಳು ಕೂಡ ಆಗಬೇಕು. ನಾವು ಎಲ್ಲದನ್ನು ಮಾಡಿ ಇಲ್ಲಿ ಬಂದವರಿಗೆ ಸೇಫ್ಟಿ ಇಲ್ಲ ಅಂತ ಆದ್ರೆ ಇಲ್ಲಿ ಯಾರು ಬರುವಂತದ್ದು ಆಗುದಿಲ್ಲ. ಅದಕ್ಕೆ ಈಗಲೇ ನಗರಸಭೆಗೆ ಹೇಳಿದ್ದೀನಿ, 4 ಜನ 24 ಅವರ್ಸ್ ಸೆಕ್ಯೂರಿಟಿ ಇಲ್ಲಿ ಹಾಕ್ಲಿಕ್ಕೆ, ಅವರನ್ನು ಪೊಲೀಸ್ನವರ ಜೊತೆ ಟೈಅಪ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಹೋಮ್ ಗಾರ್ಡ್ಗಳನ್ನ ಹಾಕುವ ಮುಖಾಂತರ ಇಲ್ಲಿ 24 ಅವರ್ಸ್ ಸೆಕ್ಯೂರಿಟಿಯನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಈ ಬಿರುಮಳೆಗುಡ್ಡೆಯನ್ನು ಪುತ್ತೂರಿನವರಿಗೆ ಒಂದು ಪ್ರವಾಸಿ ತಂಗುದಾಣ, ಅದಲ್ಲದೆ ಹೊರಗಡೆಯಿಂದ ಬಂದವರು ಕೂಡ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೇಗೆ ಅಭಿವೃದ್ಧಿ ಆಗ್ತದೆ, ಆ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಕೂಡ ಪುತ್ತೂರಲ್ಲಿ ಇನ್ನೇನು ನೋಡ್ಲಿಕ್ಕೆ ಇದೆ ಅಂತ ಹೇಳಿದ್ರೆ ಒಂದು ನಮ್ಮ ಬಿರುಮಳೆಗುಡ್ಡೆ, ಇನ್ನು ನಮ್ಮಲ್ಲಿರುವಂತಹ ನದಿಗಳ ತಾಣಗಳನ್ನು ಕೂಡ ನಾವು ಅಭಿವೃದ್ಧಿ ಮಾಡಿದ್ದೇವೆ. ನಮ್ಮ ಹತ್ರ ಒಳ್ಳೆ ನದಿಗಳಿದೆ. ಇವತ್ತು ಬನ್ನೂರಿನಲ್ಲಿ ದೊಡ್ಡ ಆಣೆಕಟ್ಟ ಆದ್ರೆ ಸುಮಾರು 9 ಕಿಲೋಮೀಟರ್ನಷ್ಟು ನೀರು ನಿಲ್ತದೆ. ಇದು ಒಳ್ಳೆಯ ಒಂದು ನದಿ ಕಿನಾರೆ ಆಗ್ತದೆ ನಮಗೆ. ಇದನ್ನು ಕೂಡ ಅಭಿವೃದ್ಧಿ ಮಾಡಿದ್ರೆ ಹೋಟೆಲು, ಹೋಮ್ ಸ್ಟೇಗಳು ಇದೆಲ್ಲ ಬಂದ್ರೆ ಜನ ಆಟೋಮೆಟಿಕ್ ಆಗಿ ಬರ್ತಾರೆ. ಅದೇ ನಮ್ಮ ಈ ಜಾತಿಗಳ ಮಧ್ಯೆ ಈ ತಿಕ್ಕಾಟಗಳು ಕಡಿಮೆ ಆದ್ರೆ ಬಹುಶಃ ಇನ್ನಷ್ಟು ಪುತ್ತೂರಿನ ಬೆಳವಣಿಗೆಗೆ, ದಕ್ಷಿಣ ಕನ್ನಡದ ಬೆಳವಣಿಗೆ ಪೂರಕವಾಗ್ತದೆ. ಜನರ ಸಹಕಾರ ಕೂಡ ಬೇಕು. ನಾವು ಒಬ್ಬರೇ ಕನಸನ್ನು ಕಂಡ್ರೆ ಆಗುದಿಲ್ಲ. ನಿಮ್ಮ ಮಾರ್ಗದರ್ಶನ, ಜನರ ಮಾರ್ಗದರ್ಶನ, ನಿಮ್ಮ ಸಹಕಾರಗಳಿದ್ರೆ ಪುತ್ತೂರನ್ನು ನಾವು ಒಂದು ಅಭಿವೃದ್ಧಿಯ ತಾಣವನ್ನಾಗಿ ಮಾಡಬಹುದು. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ.